ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ, ಒಂದು ಹಾಡೇ ಇರ್ಬೋದು, ಒಂದು ಯೋಗನೇ ಇರ್ಬೋದು, ಒಂದು ಕ್ಲಾಸ್ ಕಂಡಕ್ಟ್ ಮಾಡಿದಾಗ ಫಸ್ಟ್ ಕೇಳೋದೇನೋ, ನಮಗೆ ದುಡ್ಡು ಕೊಟ್ಟಿರ್ತೀವಿ, ಅದರದ್ದು ಸ್ಟಡಿ ಮೆಟೀರಿಯಲ್ ಕೊಡಿ, ಸಿ ಡಿ ಕೊಡಿ ಅಂತ. ಬಂದವರೇ ಹೇಳ್ತೀನಿ, ಆ ಸ್ಟಡಿ ಮೆಟೀರಿಯಲ್ಲು ಸಿ ಡಿಗಳಿಗೆ ಗುಡ್ ಬಾಯ್ ಹೇಳಿ. ಹಿಂದಿನ ಗುರುಕುಲ ಸಿಸ್ಟಮ್ ಏನಿತ್ತಲ್ಲ, ಅಲ್ಲಿ ಏನು ಯಾರು ಕೂಡ ಬರೆದು ಬರವಣಿಗೆಯಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ಕೂಡ ಮನನ ಮಾಡಿ ಕಾರ್ಯರೂಪಕ್ಕೆ ತಂದು ಎಕ್ಸ್ಪರಿಮೆಂಟ್ ಮಾಡಿ ಅದನ್ನು ಮಾಡ್ತಾ ಹೋಗ್ತಾಯಿದ್ರು. ಗುರುಗಳು ಹೇಳ್ಕೊಟ್ಟಿದ್ದನ್ನು ಬೆಳಗಿನ ಸಾಯಂಕಾಲ ಊರು ಹೊಡೆಯೋದು ಅಂದ್ಬಿಟ್ಟು ಮಾಡಿ 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 ಅವರಿಗೆ ಯಾವ ಪುಸ್ತಕಗಳ ಅವಶ್ಯಕತೆಯೇ ಬೇಕಿರಲಿಲ್ಲ. ಕೆರೆಗೆ ನೀರು ತರಕ್ಕೆ ಹೋಗ್ತಿರ್ಬೇಕಾದ್ರೆ, ಸೌದೆ ಹೊಡಿಬೇಕಾದ್ರೂ ಕೂಡ ಆ ಶ್ಲೋಕಗಳಿರ್ಬೋದು, ವಚನಗಳಿರ್ಬೋದು, ಎಲ್ಲರೂ ಬಾಯಿಗೆ ಬರ್ತಾಯಿದ್ರು. ಈಗ ಒಂದು ವಚನ ಹೇಳು ಅಂದರೆ ಆ ಪುಸ್ತಕ ಹುಡುಕ್ತೀವಿ, ಎಲ್ಲಿದೆ ಆ ಪುಸ್ತಕ ಅಂತ ಅಂದ್ಬಿಟ್ಟು, ಅಥವಾ ಸಿ ಡಿ ತೆಗಿತೀವಿ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ನೋಡ್ಕೊ ಹೋಗ್ತೀವಿ. ಅದರಿಂದ ಏನಾಗ್ತಾಯಿದೆ, ನಮ್ಮ ಮನಸ್ಸಿಗೆ ಡಿಪೆಂಡೆನ್ಸಿ ಬರ್ತಾಯಿದೆ. ಅದು ಇಲ್ಲದವರೆ ನಾವು ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಏನೋ ಯೋಗ ಮಾಡಬೇಕು, ಆನ್ಲೈನ್ ಹುಡುಕ್ತೀವಿ, ನಾವು ಎಲ್ಲಿದೆ ಕಾಣಿಸ್ತಾ ಇಲ್ಲ, ಲ್ಯಾಪ್ಟಾಪ್ ಎಲ್ಲಿ ಹೋಯ್ತು, ಅವೆಲ್ಲ ಬೇಕಾಗೇ ಇಲ್ಲ ನಮಗೆ. ಆ ಪರಿಕರಗಳೇ ಬೇಕಿಲ್ಲ. ಆ ಎಲ್ಲ ಒಂದು ಏನು ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಡಿಕಂಡೀಷನ್ ಮಾಡಿ ಒಂದು ಹೊಸ ಸೂತ್ರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ನಂದು ಪಂಚಸೂತ್ರಗಳು. ಮೊದಲನೇದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ದೇಹಕ್ಕೆ ಹೊರಗಡೆಯಿಂದ ಬರುವಂತಹ ಕ್ರಿಮಿಕೀಟಗಳಿಂದ ಫಸ್ಟು ನಾವು ರಕ್ಷಣೆ ಕೊಟ್ಕೋಬೇಕು. ಸಿಂಪಲ್ಲಾಗಿ ಆಯಿಲ್ ಪುಲ್ಲಿಂಗ್ ನಿಮಗೆಲ್ಲ ಗೊತ್ತಿದೆ. ಆದರೆ ಇದಕ್ಕೆ ಯಾವ ರೀತಿಯ ಪುಸ್ತಕ ಬೇಕಿಲ್ಲ, ಪರಿಕರ ಬೇಕಿಲ್ಲ, ಏನೂ ಬೇಕಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಕೇವಲ ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದಾದ್ರು ಎಣ್ಣೆ ಆಗ್ಬೋದು. ಸಾಮಾನ್ಯವಾಗಿ ಬೇರೆ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಬಹಳ ಸೂಕ್ತ. 1 ಅಥವಾ 2 ಸ್ಪೂನು ಕೊಬ್ಬರಿ ಎಣ್ಣೆ ಬಾಯಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಯಿ ಮುಕ್ಕಳಿಸ್ತಾ ಬನ್ನಿ. ಇದಕ್ಕೆ ವೈಜ್ಞಾನಿಕ ಆಧಾರ ಕೂಡ ಇದೆ. ಆ ಒಂದು ಬಾಯಲ್ಲಿ ಮುಕ್ಕಳಿಸ್ತಾ, ಬಾಯಲ್ಲಿ ಹೀಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಕೈನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಕೈನೆಟಿಕ್ ಎನರ್ಜಿ ಕ್ರಿಯೇಟ್ ಆದಾಗ ಹೀಟ್ ಕ್ರಿಯೇಟ್ ಆಗುತ್ತೆ. ಆ ಹೀಟ್ ಪ್ಲಸ್ ಕೈನೆಟಿಕ್ ಎನರ್ಜಿ ಇದ್ದಾಗ ನಮ್ಮ ದೇಹದಲ್ಲಿ ಒಳಗಡೆ ಇರುವಂತಹ, ಹೊಕ್ಕಳಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಜೊತೆಗೆ ಕ್ರಿಮಿಕೀಟಗಳನ್ನು ಕೂಡ ಸೆಳೆಯುವಂತಹ, ಪುಲ್ ಮಾಡುವಂತಹ ಶಕ್ತಿ ಆ ಕೈನೆಟಿಕ್ ಎನರ್ಜಿಗಿದೆ. ಸೊ ಆ ಒಂದು ತತ್ವದ ಮೇಲೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೇವಲ ಒಂದು 10-15 ನಿಮಿಷ ಅದನ್ನು ಬಾಯಲ್ಲಿ ಮುಕ್ಕಳಿಸಿದಾಗ ಆ ಆಯಿಲ್ ಏನು ಮಾಡುತ್ತೆ, ಕಂಪ್ಲೀಟ್ ತನ್ನ ಜಿಡ್ಡಿನ ಒಂದು ಶಕ್ತಿಯನ್ನು ಕಳ್ಕೊಂಡು ನೀರಾಗುತ್ತೆ. ನಮ್ಮ ಜೊಲ್ಲಿನ ರಸ ಜೊತೆ ಸೇರಿ, ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಹಲ್ಲಿನ ಸಂದಿಯಲ್ಲಿರುವಂತಹ ಕ್ರಿಮಿಕೀಟಗಳನ್ನೆಲ್ಲ ಕಂಪ್ಲೀಟ್ ಎಳೆದು ಪೂರ್ತಿ ಅದನ್ನು ಹೊರಹಾಕುತ್ತೆ. ಅದನ್ನು ಆಚೆ ಒಗೆದುಬಿಡಬೇಕು. ಕೇಳ್ಬೋದು, ಇದನ್ನು ಬರೀ ಬುದ್ಧಿವಂತರಾಗಿ ಹೇಳ್ತೀರಾ, ಜ್ಞಾನವಂತರಾಗಿ ಹೇಳ್ತೀರಾ ಅಂತ. ಗೆಳೆಯರೆ, ಇದನ್ನು ನಾನು ಪ್ರಾಕ್ಟಿಕಲಾಗಿ ಮಾಡಿದ್ದೀನಿ. ನಾನು ಬರೀ ಬುದ್ಧಿವಂತರಾಗಿದ್ದಾಗ ಸುಮ್ಮನೆ ಹೇಳಿ ಹೋಗ್ತಾ ಇದ್ದೆ. ಪ್ರಾಕ್ಟಿಕಲಾಗಿ ಮಾಡಿ ಸುಮಾರು ಒಂದು 1000ರಿಂದ 2000 ಜನ ಮೇಲೆ ಪ್ರಯೋಗ ಮಾಡಿ ಡಾಕ್ಯುಮೆಂಟ್ ಮಾಡಿ ಇದನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ನನ್ನ ಕ್ಲಿನಿಕ್ನಲ್ಲಿ ಪ್ರಯೋಗ ಮಾಡದೇ ಇರುವಂತಹ ಯಾವ ವಿಷಯಗಳನ್ನು ಮುಂದೆ ಹೇಳ್ತಾ ಇಲ್ಲ ನಾನು. ಇದು ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ಆಧಾರ ಇದೆ. ಅದು ಮಾಡಿದಾಗ ಏನಾಗುತ್ತೆ, ನಾನು ಅದ್ರ ನೆಗೆಟಿವಿಟಿ ಕೂಡ ಹೇಳ್ತೀನಿ. ಸಪೋಸ್ ನಿಮ್ಮ ಹಲ್ಲಲ್ಲಿ ಏನಾದ್ರು ಫಿಲಪ್ ಮಾಡಿಸಿದರೆ, ಚಿನ್ನದಲ್ಲಿರ್ಬೋದು, ಬೆಳ್ಳಿನಲ್ಲಿರ್ಬೋದು, ಸಡಿಲ ಆಗಬಹುದು. ಆದ್ದರಿಂದ ಪ್ರತಿದಿನ ಇದನ್ನು ಮಾಡಬೇಡಿ. ವಾರಕ್ಕೆ 3 ದಿನ ಮಾಡಿ. ದಿನ ಬಿಟ್ಟಿದ್ದ ದಿನ, ಮಿಕ್ಕಿದ ದಿನ ಮಾಮೂಲಿ ನಿಮ್ಮ ಪೇಸ್ಟ್ ಬ್ರಷಲ್ಲಿ ಮಾಡಿ. ಇದರಿಂದ ಸಾಮಾನ್ಯವಾಗಿ 100ಕ್ಕೆ 80-85% ಕ್ರಿಮಿಕೀಟಗಳು, ಮಲೇರಿಯಾ ಇರ್ಬೋದು, ಬ್ಯಾಕ್ಟೀರಿಯಾ, ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಲಿ ಆ ಬಾಯಿಯ ಎಂಟ್ರೆನ್ಸ್ ಇರೋದೇ ಬಾಯಿನಲ್ಲಿ. ಇಂಡಿಯಾ ಗೇಟ್ ಹೇಗಿದೆಯೋ ಈ ಬಾಯೇ ನಮ್ಮ ದೇಹಕ್ಕೆ ಗೇಟು. ಅದನ್ನು ಕ್ಲೀನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಿಮಗೆ ಸಣ್ಣ ಪುಟ್ಟ ವೈರಸ್ಗಳು ಬರೋದೇ ಇಲ್ಲ. ನಿಮಗೆ ಈ ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ಹೋಗೋ ಅವಶ್ಯಕತೆನೇ ನಿಮ್ಗೆ ಬೀಳೋದಿಲ್ಲ. ಇಂತಹ ಒಂದು ಪವಿತ್ರವಾದಂಥ ಆಯಿಲ್ ಪುಲ್ಲಿಂಗ್ನ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ. ಇದಕ್ಕೆ ಯಾವ ಒಂದು ಪುಸ್ತಕ ಬೇಕಾಗಿಲ್ಲ, ಯಾವ ಲಿಟ್ರೇಚರ್ ಬೇಕಾಗಿಲ್ಲ. ಮನಸ್ಸಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ಮನಸ್ಸಿನಲ್ಲಿ ಅನ್ಕೋತೀರಾ ಅದನ್ನು ನೀವು ಮಾಡ್ತೀರಾ. ನಿಮ್ಗೆ ಗೊತ್ತಿದೆ, ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ಮಾವಿನ ಹಣ್ಣು ತೊಗೋಬೇಕಾದ್ರೆ ಸುಮ್ಮನೆ ತೊಗೊಂಬಿಡೋದಿಲ್ಲ. ಮಾನಸಿಕವಾಗಿ ಅದನ್ನು ಅನುಭವಿಸಿ ತಿಂದು ಕರೆಕ್ಟ್ ಅಂದ್ಕೊಂಡು ಆಮೇಲೆ ಹಣ್ಣು ಕೈ ಹಾಕ್ತೀವಿ. ಹಾಗೆ ಆಯಿಲ್ ಪುಲ್ಲಿಂಗ್ ಕೂಡ ಒಂದು ಪವಿತ್ರವಾದಂತಹ, ಪರಿಶುದ್ಧವಾದಂತಹ ಒಂದು ಕೆಲಸ. ಬೆಳಗ್ಗೆ ವಾರಕ್ಕೆ 3 ದಿನ ಮಾತ್ರ ಮಾಡಿ. ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ ಮೊದಲನೆಯ ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಬಿಡ್ತೀನಿ. ಆಯಿಲ್ ಪುಲ್ಲಿಂಗ್, ಇದಕ್ಕೆ ಯಾವ ಗಾಡ್ಜೆಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ವೈಜ್ಞಾನಿಕವಾಗಿ ಇದು ಸಾಬೀತಾಗಿದೆ. ಜೊತೆಗೆ ಅದರ ನೆಗೆಟಿವಿಟಿ ಮಾತ್ರ ಅದು ಕೂಡ ನಿಮ್ಗೆ ಹೇಳಿದ್ದೀನಿ. ಆ ಹಲ್ಲು ಬ್ಲಾಕೇಜ್ ಕೆಲವ್ರಿಗೆ ಫಿಲಪ್ ಮಾಡಿರ್ತಾರೆ, ಸಡಿಲ ಆಗಬಹುದು ಸರಿಯಾಗಿ ಫಿಲಪ್ ಮಾಡದೆ ಹೋಗಿದ್ದರೆ. ಇಲ್ಲದೆ ಹೋದರೆ ಏನೂ ಆಗೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ನಿಮಗೆ ಯಾವ ರೀತಿಯ ಓರಲ್ ಕೆಮಿಕಲ್ ಔಷಧಿಗಳು ಕೂಡ ಬೇಕಾಗಿಲ್ಲ.